ಮೊದಲಿಗೆ ಏನೈತಿ ನಾ ಒಂದು ಬನಾನಾ ತೊಗೊಂಡಿನಿ ನೋಡ್ರಿ. ಬನಾನಾನ ಸಣ್ಣದಾಗಿ ಹಿಂಗೆ ಪೀಸ್ ಮಾಡಿ ಹಾಕ್ಕೊಂಡೀನಿ ಮಿಕ್ಸರ್ ಒಳಗೆ. ಅದಕ್ಕೆ ಡ್ರೈ ಫ್ರೂಟ್ಸ್ 2 ಖರ್ಜೂರ ಮತ್ತು 2 ಬಾದಾಮಿನ ತೊಗೊಂಡೀನಿ. ನಾ ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ 2 ಬಾದಾಮಿ ಮತ್ತು 2 ಖರ್ಜೂರ. ಖರ್ಜೂರನ ಬೀಜ ತೆಗೆದ್ಬಿಟ್ಟು ಹಾಕಬೇಕು. 2 ಖರ್ಜೂರ ಹಾಕಿ ನೋಡ್ರಿ. ಆ ನಂತರ ಏನೈತಿ ಒಂದು ಅರ್ಧ ಕಪ್ನಷ್ಟು ಮಿಲ್ಕ್, ಅರ್ಧ ಅಥವಾ 1/4 ಕಪ್ನಷ್ಟು ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ನಾವು ನೋಡ್ಕೊಂಡು ಆಮೇಲೆ ಹಾಕೋಬೋದು, ತೀರಾ ಸ್ವಲ್ಪ ಅಳಕಾದ್ರೆ ಇದು ಆಗಂಗಿಲ್ಲ. ಇದನ್ನು ಹಾಕಿಬಿಟ್ಟು ನಾನು ಏನೈತಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡ್ರಿ. ಇದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗಲಿ ಏನೂ ಆ್ಯಡ್ ಮಾಡಿಲ್ಲ. ಕಲರ್ ಚೇಂಜ್ ಆಗುತ್ತೆ ಅನ್ಕೋಬೋದು ನೀವು. ನಾ ಶುಗರ್ ಬೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಇದಕ್ಕೆ ಬನಾನಾನೇ ಸ್ವೀಟ್ನೆಸ್ ಇರ್ತೈತಿ ಮತ್ತು ಖರ್ಜೂರನೂ ಸ್ವೀಟ್ ಇರ್ತೈತಲ್ಲ, ಅವು ಎರಡನ್ನೂ ಹಾಕಿದ್ರಿಂದ ಇದು ತುಂಬ ರುಚಿಯಾಗೈತಿ. ಇದನ್ನು ಅಷ್ಟು ಇದು ಹಾಕಿದ್ರೂ ಐತಿ. ಇದು ಸಣ್ಣ ಸಣ್ಣ ಪೀಸ್ ಆಗಿ ಸ್ವಲ್ಪ ಖರ್ಜೂರ ಉಳ್ದಾವು, ಅದನ್ನು ತೆಗೆದ್ಬಿಟ್ಟು ಇದನ್ನು ತಿನ್ನಿಸ್ತೀನಿ. ಇವು ಮಿಲ್ಕ್ ಶೇಕ್ ಅದು ಏನೈತಲ್ಲ ಹಿಂಗೆ ಫ್ರೂಟ್ಸ್ ಒನ್ ಟೈಮ್ ಆದರೂ ಕೊಡ್ಬೇಕು ನಾವು. ಆವಾಗ ಮಕ್ಕಳ ಬೆಳವಣಿಗೆ ಅದು ಚೆನ್ನಾಗಿ ಆಕತಿ. ಮತ್ತು ಬನಾನಾ ಮಕ್ಕಳಿಗೆ ತುಂಬ ಒಳ್ಳೆಯದು. ಕ್ಯಾಲ್ಸಿಯಮ್ ಅನ್ನೋದು ಇರ್ತದಲ್ಲ, ಅದಕ್ಕೆ ಮಕ್ಕಳಿಗೆ ತುಂಬ ಒಳ್ಳೆಯದು. ಬಾದಾಮಿ ಒಳಗಂತೂ ಪ್ರೋಟೀನ್ ಇರ್ತೈತಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.